ಒಬ್ಬ ಸಾಮಾನ್ಯ ಹುಡುಗ ತನ್ನ ಅಕ್ಕನ ಜೊತೆಗೆ ಒಂದು ಅಪಾಯಕಾರಿ ಲೋಕಕ್ಕೆ ಕಾಲಿಡ್ತಾನೆ. ಅಲ್ಲಿ ಅಡಗಿರುವ ಸತ್ಯ, ಅಲ್ಲಿರೋ ಜನಗಳು ಎಲ್ರು ಭಯಂಕರ. ಆದ್ರೆ ನಮ್ಮ ಮೂವಿಯ ಹೀರೋ ರಾಯ ಪ್ರಳಯಾಂತಕ. ಒಂದು ಕಡೆ ಡ್ರಗ್ಸ್, ಗ್ಯಾಂಗ್ಸ್ಟರ್ಸ್, ಪವರ್ ಮತ್ತು ಹಣ, ಇನ್ನೊಂದು ಕಡೆ ತನ್ನ ಕುಟುಂಬಕ್ಕಾಗಿ ಏನ್ ಬೇಕಾದ್ರೂ ಮಾಡಬಲ್ಲ ರಾಯ. ಸೊ ಹಲೋ ಗಾಯ್ಸ್, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಟಾಕ್ಸಿಕ್ ಮೂವಿ. ಎಸ್, 4 ವರ್ಷಗಳ ನಂತರ ನಮ್ಮ ಯಶ್ ಅವರು ಮೂವಿಯಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಯಶ್ ಅವರು ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ಬಂದಾಗ್ಲೇ ಡೈಲಾಗ್ ಬೇಕಾಗಿಲ್ಲ. ಆ ಲುಕ್, ವಾಕು, ಸೈಲೆನ್ಸ್ ಮತ್ತೆ ಆಟಿಟ್ಯೂಡ್, ಅವರ ಪ್ರೆಸೆನ್ಸ್ ನೇ ಒಂದು ವಾರ್ನಿಂಗ್ ತರ ಇಡುತ್ತೆ. ಯಾರಾದ್ರೂ ರಾಯನ್ಗೆ ಚಾಲೆಂಜ್ ಮಾಡಿದಾಗ ರಾಯ ಜೋರಾಗಿ ಕೂಗೋದಿಲ್ಲ, ಎಕ್ಸ್ಪ್ಲೇನ್ ಕೂಡ ಮಾಡೋದಿಲ್ಲ, ಸುಮ್ನೆ ಒಂದು ಲುಕ್ ಕೊಡ್ತಾನೆ ಅಷ್ಟೇ. ಆ ರಾಯನ ಒಂದು ಲುಕ್ ಸಾಕು ಹೇಳೋದಿಕ್ಕೆ, ಇಲ್ಲಿವರೆಗೂ ನೀನ್ ಬಾಸ್ ಆಗಿರ್ಬೋದು, ಆದ್ರೆ ಈ ಗೇಮು ನಂದು. ಇದೇ ನಮ್ಮ ಯಶ್ ಅವರ. ಸೊ ಗೈಸ್, ಬನ್ನಿ ವಿತೌಟ್ ಎನಿ ಫರ್ದರ್ ಡು ಮೂವಿಯ ಕತೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಕತೆ ಶುರು ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ನಲ್ಲೇ ಗೋವಾದಲ್ಲಿ ಇರೋ ರಾಯಲ್ ಸರ್ಕಸ್ ಅನ್ನೋ ಒಂದು ಸರ್ಕಸ್ ನ ತೋರಿಸ್ತಾರೆ. ಬ್ಯಾಕ್ ಗ್ರೌಂಡ್ ವಾಯ್ಸ್ ಓವರ್ ನಲ್ಲಿ ಈಗ ನೀವು ನೋಡೋಕೆ ಬಂದಿರೋದು ಒಬ್ಬ ವರ್ಸ್ಟ್ ಅಪ್ಪನ ಕತೆ ಅಂತ ನಮ್ಗಳಿಗೆ ಹೇಳ್ತಾ ಇದ್ದಾರೆ. ಆ ಒಂದು ವಾಯ್ಸ್ ಓವರ್ ಇಂದ ಈ ಕತೆ ಸ್ಟಾರ್ಟ್ ಆಗ್ತಾ ಇದೆ. ರಾಯಲ್ ಸರ್ಕಸ್ ನಲ್ಲಿ ಮೇನ್ ಲೀಡ್ ಆಗಿ ಪರ್ಫಾರ್ಮ್ ಮಾಡೋಳೆ ಹೀರೋಯಿನ್ ಕಿಯಾರಾ ಅಡ್ವಾನಿ. ಈ ಮೂವಿಯಲ್ಲಿ ಅವರ ಹೆಸರು ಬಂದ್ಬಿಟ್ಟು ನಾಡಿಯಾ. ಈಗ ನಾಡಿಯಾನ ತೋರಿಸ್ತಾರೆ. ಅವಳು ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ಕಣ್ಣೀರು ಹಾಕ್ತಾ ಕೂತಿದ್ದಾಳೆ, ತುಂಬಾನೇ ಎಮೋಷನಲ್ ಆಗಿದ್ದಾಳೆ. ಇನ್ನೊಂದು ಕಡೆ ಎಲ್ಲ ಸರ್ಕಸ್ ನ ಕೆಲಸ ಮಾಡ್ತಾರಲ್ವಾ, ಅವರೆಲ್ಲ ಪ್ಯಾಕ್ ಅಪ್ ಮಾಡ್ಕೊಂಡು ಖಾಲಿ ಮಾಡ್ತಾ ಇದಾರೆ ಜಾಗನ. ಆ ಜನಗಳೆಲ್ಲ ರಾಯ ಮತ್ತೆ ಅವ್ನ ಕಡೆಯವ್ರು ಬರ್ತಾ ಇದಾರೆ, ಇನ್ಮೇಲೆ ನಾವ್ ಇಲ್ಲಿರೋದು ಕರೆಕ್ಟ್ ಅಲ್ಲ, ಎಲ್ರು ಹೊರಟೋಗ್ಬಿಡೋಣ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಜೋಕರಿನ ಗೆಟಪ್ ಅಲ್ಲಿ ಇದಾನೆ. ಹೋಗ್ಬಿಟ್ಟು ನಿಮ್ ಅಮ್ಮನ್ ಕರ್ಕೊಂಬ ಅಂತ ಅವನಿಗೆ ಹೇಳ್ತಾರೆ. ನಮಗೆ ಇಲ್ಲಿ ಗೊತ್ತಾಗುತ್ತೆ ಆ ಚಿಕ್ಕ ಹುಡುಗ ನಾಡಿಯಾ ಮಗ. ಆ ಚಿಕ್ಕ ಹುಡುಗ ಓಡ್ಕೊಂಡು ಹೋಗ್ಬಿಟ್ಟು, ಅಮ್ಮ ಅಪ್ಪ ಬಂದಿದ್ದಾರೆ ಬಾ, ಹೋಗ್ಬಿಟ್ಟು ಅಪ್ಪನ ನೋಡೋಣ ಅಂತ ಫುಲ್ ಖುಷಿಯಿಂದ ಅಮ್ಮಂಗೆ ಹೇಳ್ತಾನೆ. ನಮ್ಗೆ ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗದ್ದು, ಇವನು ನಾಡಿಯಾ ಮತ್ತೆ ರಾಯನ ಮಗ. ಆಕ್ಚುಲಿ ಇವರೆಲ್ಲ ಸರ್ಕಸ್ ಖಾಲಿ ಮಾಡ್ತಾ ಇರೋದಕ್ಕೆ ಮೇನ್ ರೀಸನ್ ನಮ್ಮ ಹೀರೋ ಯಶ್ ಅವರು, ಅಂದ್ರೆ ರಾಯ. ಇವನೇ ಬಂದ್ಬಿಟ್ಟು ಎಲ್ರನ್ನು ಖಾಲಿ ಮಾಡಿಸ್ತಾ ಇದ್ದಾನೆ. ರಾಯ ಬರ್ತಾ ಇದ್ದಾನೆ ಅನ್ನೋ ಒಂದು ವಿಷಯ ಕೇಳ್ತಿದ್ದಂಗೆನೆ ನಾಡಿಯಾ ಫುಲ್ ಒಂಥರ ಮೆಂಟಲ್ ತರ ಆಡ್ತಾಳೆ, ಅಂದ್ರೆ ಸೈಕೋ ತರ ನಗ್ತಾಳೆ. ಸೈಕೋ ತರ ನಕ್ಕೊಂಡ್ಬಿಟ್ಟು ಮಗ ಹತ್ರ ಹೇಳ್ತಾಳೆ, ನಾನು ಒಂದೇ ಒಂದು ತಪ್ಪು ಮಾಡಿದ್ದಕ್ಕೋಸ್ಕರ ನಿಮ್ಮ ಅಪ್ಪ ನನ್ ಮೇಲೆ ಸೇಡ್ ತಿರ್ಸ್ಕೊತಾ ಇದಾರೆ. ನಿಮ್ಮ ಅಪ್ಪಂಗೆ ನನ್ ಮುಖ ನೋಡಕ್ಕೆ ಇಷ್ಟ ಇಲ್ಲ, ನೀನ್ ಮಾತ್ರ ನಿಮ್ಮ ಅಪ್ಪನ ಹತ್ರ ಹೋಗು, ಅವ್ನ್ ನಿಂಗೆ ಹೆಸರಿಡ್ತಾನೆ ಅಂತ ಹೇಳ್ತಾಳೆ. ಸೊ ನಮಗೆ ಇಲ್ಲಿ ಇನ್ನೊಂದು ಗೊತ್ತಾಗೋದೇನಪ್ಪಾ ಅಂತಂದ್ರೆ, ಆ ಮಗಂಗೆ ಹೆಸರು ಕೂಡ ಇರೋದಿಲ್ಲ, ಅವನ ಹೆಸರು ಟಿಕೆಟ್ ಅಂತ ಇರುತ್ತೆ. ಆದ್ರೆ ಟಿಕೆಟ್ ಅಂತ ಯಾಕಿದೆ ಅಂತ ನಮಗೆ ಎಂಡ್ ಅಲ್ಲಿ ಗೊತ್ತಾಗುತ್ತೆ. ಈಗ ಅಲ್ಲಿ ರಾಯ ಬರ್ತಾನೆ, ಆದ್ರೆ ಅವನ ಮುಖ ತೋರ್ಸೋದಿಲ್ಲ. ಇನ್ನೇನು ಅವಳ ಲೈಫಿನ ಕೊನೆ ಪರ್ಫಾರ್ಮೆನ್ಸ್ ನಾಡಿಯಾ ಮಾಡ್ತಾ ಇದ್ದಾಳೆ. ಯಾಕಂತಂದ್ರೆ ಆ ಒಂದು ಸರ್ಕಸ್ ಅವಳು ಪರ್ಫಾರ್ಮ್ ಮಾಡ್ಬೇಕಾದ್ರೇನೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಆಕ್ಚುಲಿ ಆ ಬಾಂಬ್ ಬಿಟ್ಟಿದ್ದೆ ಒಳಗಡೆ ಇದ್ದ ನಮ್ಮ ಹೀರೋಯಿನ್ ನಾಡಿಯಾ. ಅವಳು ತನ್ನ ಸರ್ಕಸ್ ನನ್ನ ಮುಗಿಸ್ಕೊಂಡ್ಬಿಟ್ಲು, ತಾನು ಕೂಡ ಸತ್ಲು. ನಾಡಿಯಾ ಮಗ ಟಿಕೆಟ್ ಕೂಡ ಅಲ್ಲೇ ಹೊರಗಡೆ ಇರ್ತಾನೆ. ರಾಯ ಕೂಡ ಅವಾಗ್ಲೇ ಅಲ್ಲಿ ಎಂಟ್ರಿ ತಗೊಂಡಿರ್ತಾನೆ. ಹೀರೋ ರಾಯ ಬಂದ ತಕ್ಷಣ ಹೀರೋಯಿನ್ ನಾಡಿಯಾ ಯಾಕೆ ಬಾಂಬ್ ಬ್ಲಾಸ್ಟ್ ಮಾಡ್ಕೊಂಡು ಸಾಯ್ಬೇಕು ಅನ್ನೋ ಒಂದು ಬಿಗ್ ಕ್ವಶನ್ ಜೊತೆಗೆ ನಮ್ಮ ಕತೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ಆ ರಾಯನ್ ಮಗ ಟಿಕೆಟ್ ರಾಯನ್ನ ಫಸ್ಟ್ ಟೈಮ್ ನೋಡ್ತಾನೆ. ಆದ್ರೆ ರಾಯಗೆ ತನ್ನ ಮಗನ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಅವನ ಕಾರ್ ನಲ್ಲಿ ಕೂರಿಸ್ಕೊಂಡ್ಬಿಟ್ಟು ಸ್ಪೀಡ್ ಆಗಿ ಕರ್ಕೊಂಡು ಬೆಟ್ಟದ ತುದಿಗೆ ಹೋಗ್ತಾನೆ. ಕಾರ್ ಒಂದು ಸಮುದ್ರ ಹತ್ರ ತಗೊಂಡೋಗಿ ನಿಲ್ಲಿಸ್ತಾನೆ. ಅವನು ಇಳಿತಾನೆ, ಆದ್ರೆ ಮಗನ ಒಳಗೆ ಇಟ್ಟಿರ್ತಾನೆ. ರಾಯ ಹೊರಗ್ ಬಂದ್ಬಿಟ್ಟು ಕುಡಿತಿರ್ಬೇಕಾದ್ರೆ ಆ ಒಂದು ಕಾರು ಮೆಲ್ಲಕ್ಕೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸಮುದ್ರದ ಒಳಗಡೆ ಬಿದ್ದ್ಬಿಡುತ್ತೆ. ರಾಯನ್ ಮಗ ಟಿಕೆಟ್ ಕಾರಲ್ಲೇ ಕುಂತ್ ಬಿಟ್ಟಿದ್ದಾನೆ. ಅವನು ಒಳಗಡೆ ನೀರಲ್ಲಿ ಮುಳುಗ್ತಾ ಇದ್ದಾನೆ. ಇವಾಗ ತಾನು ಹೆತ್ತ ಮಗನ್ನೇ ಕೊಲ್ಲೋ ರೇಂಜ್ಗೆ ಯಾಕೆ ಹೋಗ್ತಾ ಇದ್ದಾನೆ, ಇವನಿಗೆ ಮತ್ತೆ ನಾಡಿಯಾಗೆ ಇರೋ ಎನಿಮಿಟಿ ಏನು, ಈ ಎಲ್ಲಾ ಪ್ರಶ್ನೆಗಳ ಜೊತೆಗೆ ಈ ಮೂವಿ ಸ್ಟಾರ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ನಾವಿಲ್ಲಿ 1947 ಗೋವಾನ ನೋಡಬಹುದು. ಇವಾಗ ಇಯರ್ 1947. ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ ಮೇಲೂ ಕೂಡ ಗೋವಾದಲ್ಲಿ ಮಾತ್ರ ಪೋರ್ಚುಗೀಸರು ಮಾತ್ರ ಖಾಲಿ ಮಾಡಿಲ್ಲ. ಅವರು ಈಗ್ಲೂ ಕೂಡ ಆಳ್ತಾ ಇದ್ದಾರೆ, ಸಿಟಿನ ಫುಲ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆ ಪೋರ್ಚುಗೀಸ್ ಕಂಟ್ರೋಲ್ ನಲ್ಲಿ ಇದ್ದಾಗ ಸಾಲ್ವಡೋರ್ ಮತ್ತೆ ಅವನ ತಮ್ಮ ಫರ್ನಾಂಡಿಸ್, ಇವರಿಬ್ರೆ ಎಲ್ಲ ಇಲ್ಲಿಗಲ್ ಕೆಲಸ ಮಾಡ್ತಾ ಇರೋದು. ಇವರಿಬ್ರು ಡಾನ್ಗಳು. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ವೆಪನ್ ಡೀಲಿಂಗು, ಡ್ರಗ್ ಡೀಲಿಂಗು ಮಾಡ್ತಾ ಇರೋ ಫರ್ನಾಂಡಿಸ್ ಕಡೆಯವ್ರನ್ನ ಯಾರೋ ದಯದಾಕ್ಷಿಣ್ಯ ಇಲ್ಲದೆ ಶೂಟ್ ಮಾಡಿ ಕೊಲ್ಸ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಫರ್ನಾಂಡಿಸ್ ಮಗನ್ನ ಕೂಡ ಯಾರೋ ನೇಣ್ ಹಾಕಿ ತೂಗಾಕ್ಬಿಟ್ಟಿದ್ದಾರೆ. ಇದೆಲ್ಲ ಮಾಡಿದ್ ಯಾರು ಅಂತ ನೋಡಿದ್ರೆ ಅದೇ ನಮ್ಮ ಮೂವಿಯ ಹೀರೋ ರಾಯ. ಇದುವೇ ಮೊದಲನೇ ಬಾರಿ ಈ ಮೂವಿಯಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಫೇಸ್ ಮತ್ತೆ ಎಂಟ್ರಿ ರಿವೀಲ್ ಆಗೋದು. ಆ ಎಂಟ್ರಿ, ಆ ಕದರ್, ಆ ಒಂದು ಲುಕ್, ಗೂಸ್ ಬಂಬ್ಸ್ ಬಂದ್ಬಿಡ್ತು ನನಗೆ. ಎನಿವೇಸ್, ರಾಯನ್ ಮೋಟಿವ್ ಏನಪ್ಪಾ ಅಂತ ಅಂದ್ರೆ ಈ ಫರ್ನಾಂಡಿಸ್ ನ ಇಡೀ ಸಾಮ್ರಾಜ್ಯನ ಧ್ವಂಸ ಮಾಡೋದು. ಫರ್ನಾಂಡಿಸ್ ಮಗನ್ನ ಕೊಂದ ಮೇಲೆ ಅವನ ಫ್ಯೂನರಲ್ ನಲ್ಲಿ ಫರ್ನಾಂಡಿಸ್ ನ ಕೊಲ್ಲೋಕೆ ನಮ್ಮ ಹೀರೋ ಪ್ಲಾನ್ ಮಾಡಿದಾನೆ. ಸೊ ಅದೇ ತರ ಇವಾಗ ಫರ್ನಾಂಡಿಸ್ ಮಗಂದು ಫ್ಯೂನರಲ್ ನಡೀತಾ ಇದೆ. ಇವಾಗ ಒಂದು ಕಾರ್ ಬಂದ್ಬಿಟ್ಟು ಟ್ರೀಗೆ ಡಿಕ್ಕಿ ಹೊಡೆಯುತ್ತೆ. ಅದರಿಂದ ಒಬ್ಬ ಕುಡ್ಕ ಹಿಡಿತಾನೆ, ಅವನು ಬಾಂಬ್ ನ ಸೆಟ್ ಮಾಡ್ತಾನೆ. ಕಾರು ಇದ್ದಕ್ಕಿದ್ದಂತೆ ಶೇಕ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ
ಆಗ್ತಾ ಇದೆ. ಏನು ಅಂತ ನೋಡಿದ್ರೆ ನಮ್ಮ ರಾಯ ಹುಡುಗಿ ಜೊತೆ ಸೆಕ್ಸ್ ಮಾಡ್ತಾ ಇದ್ದಾನೆ. ಆಕ್ಚುಲಿ ಆ ಗ್ರೇವ್ ಯಾರ್ಡ್ ಒಳಗಡೆ ಅಂದ್ರೆ ಸ್ಮಶಾನದ ಒಳಗಡೆ ಫುಲ್ ಬಾಂಬ್ ಸೆಟ್ ಆಗ್ಬಿಟ್ಟಿದೆ. ಇಲ್ಲಿ ಈ ಒಂದು ವಸ್ತುನ ಪ್ರೆಸ್ ಮಾಡಿದ್ರೆ ಅಲ್ಲಿ ವಿಸ್ಫೋಟ ಆಗುತ್ತೆ. ರಾಯ ಯಾವ ರೇಂಜ್ ಗೆ ಪರ್ಫಾರ್ಮ್ ಮಾಡ್ತಿದ್ದ ಕಾರ್ ಒಳಗಡೆ ಅಂತ ಅಂದ್ರೆ ಆ ಒಂದು ಶೇಕಿಂಗ್ ಗೆ ಆ ಟ್ರಿಗರ್ ಕಾರಿಂದನೇ ಟಚ್ ಆಗ್ಬಿಟ್ಟು ಆ ಒಂದು ಸ್ಮಶಾನದೊಳಗಡೆ ಫುಲ್ ವಿಸ್ಫೋಟ. ಆ ಫರ್ನಾಂಡಿಸ್ ಕಡೆಯವರು ಎಲ್ಲ ದಿಕ್ಕಾಪಾಲಾಗ್ಬಿಡ್ತಾರೆ. ಕಾರ್ ಒಳಗಿಂದ ರಾಯ ಹೊರಗ್ ಬರ್ತಾನೆ. ಜೊತೆಗೆ ಒಂದು ಗಾಡಿ ಬರುತ್ತೆ. ಆ ಬೈಕ್ ಒಳಗಡೆ ಒಬ್ಳು ಲೇಡಿ ಇರ್ತಾಳೆ, ಅವಳೇ ನಯನತಾರ. ಮೂವಿಯಲ್ಲಿ ಇವ್ರ ಹೆಸರು ಗಂಗಾ. ಇವಳು ರಾಯನ ಅಕ್ಕ. ಗಂಗಾ ಮತ್ತೆ ರಾಯ ಯಾಕೆ ಫರ್ನಾಂಡಿಸ್ ನ ಕೊಲ್ಬೇಕು ಅನ್ಕೊಂಡಿದ್ದಾರೆ ಅಂತಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ರಾಯ ಹುಟ್ಟಿದಾಗ ಅವ್ರ ಅಪ್ಪ ಮಗುವನ್ನ ಎತ್ಕೊಂಡಿದ್ದಾಗ ದಿಢೀರ್ ಅಂತ ಹಿಂದೆ ಬಂದ್ಬಿಟ್ಟು ಒಬ್ಬ ಅವ್ರ ಅಪ್ಪನನ್ನ ಕೊಂದ್ಬಿಡ್ತಾನೆ. ರಾಯ ಮತ್ತೆ ಗಂಗನ ಅಪ್ಪನ ಕೊಂದಿದ್ದು ಬೇರೆ ಯಾರು ಅಲ್ಲ, ಇದೇ ಫರ್ನಾಂಡಿಸ್. ಅಪ್ಪನ್ನ ಕೊಂದವನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೇಬೇಕು ಅಂತ ಇಷ್ಟು ವರ್ಷ ಕಾಯ್ತಾ ಇದ್ರು. ರೈಟ್ ಟೈಮ್ ಸಿಕ್ಕಿದ ತಕ್ಷಣ ಬೆಳೆದ ಮೇಲೆ ಇಬ್ರು ಬಂದ್ಬಿಟ್ಟು ಫರ್ನಾಂಡಿಸ್ ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಗಂಗಾ ಮತ್ತೆ ರಾಯ ಇಬ್ರು ಸೇರ್ಕೊಂಡ್ಬಿಟ್ಟು ಫರ್ನಾಂಡಿಸ್ ಕಡೆಯವ್ರನ್ನ ಸಖತ್ತಾಗಿ ಹೊಡಿತಾರೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಫರ್ನಾಂಡಿಸ್ ಕಡೆಯವರು ಗಂಗಾ ಮತ್ತೆ ರಾಯನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಇಲ್ಲಿ ಎಂಟ್ರಿ ಆಗುತ್ತೆ ಸ್ಯಾಲ್ವಡೋರ್ದು. ಇವನು ಫರ್ನಾಂಡಿಸಿನ ಅಣ್ಣ. ಇವಾಗ ಇನ್ನೇನು ರಾಯನ್ನ ಕೊಲ್ಬೇಕು, ರಾಯನ್ ಕತೆ ಮುಗೀತು, ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಅವನ್ನ ಶೂಟ್ ಮಾಡ್ಬಿಡ್ತಾರೆ ಅನ್ನೋ ಅಷ್ಟೊತ್ತಿಗೆ ಒಂದು ಟ್ವಿಸ್ಟ್ ಬರುತ್ತೆ. ಈಗ ಆ ಸ್ಯಾಲ್ವಡೋರ್ ಹೇಳ್ತಾನೆ, ಫರ್ನಾಂಡಿಸ್ ನನ್ನ ತಮ್ಮನೇ ಇರ್ಬೋದು, ಆದ್ರೆ ರಾಯ ನೀನು ಅಪ್ಪನ್ನ ನಾನು ತುಂಬಾ ಬೆಲೆ ಕೊಡ್ತೇನೆ, ನೀನು ತುಂಬಾ ಧೈರ್ಯವಂತ, ನನ್ ಜೊತೆ ಇರ್ಬೇಕು, ನೀನು ಸೇಡ್ ತೀರಿಸ್ಕೋ ಆರಾಮಾಗಿ, ನಾನ್ ಅಡ್ಡ ಬರಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಈ ತರ ತನ್ನ ಸ್ವಂತ ತಮ್ಮನ್ನೇ ಕೊಲ್ಲೋಕೆ ಬಿಡ್ತಾನೆ. ಇವಾಗ ರಾಯ ಮತ್ತೆ ಗಂಗಾ ಇಬ್ರು ಸೇರ್ಕೊಂಡ್ಬಿಟ್ಟು ತನ್ನ ಅಪ್ಪನ್ನ ಕೊಂದ ಫರ್ನಾಂಡಿಸ್ ನ ಚಡಪಡಿಸಿ ಕೊಂದು ಬಿಡ್ತಾರೆ. ಒಂದು ಮೇಲೆ ಇಬ್ರು ಸ್ಯಾಲ್ವಡೋರ್ ಗ್ಯಾಂಗ್ ಗೆ ಸೇರ್ಕೊಳ್ತಾರೆ. ಹೀಗೆ ರಾಯ ಮತ್ತೆ ಅವನ ಅಕ್ಕ ಗ್ಯಾಂಗ್ ಗೆ ಸೇರ್ಕೊಂಡ್ಮೇಲೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ರಾಯ ಮತ್ತೆ ಗಂಗಾ ಸ್ಯಾಲ್ವಡೋರ್ ಟೀಮ್ ನಿನ್ನ ಸೇರ್ಕೊಂಡ್ಬಿಟ್ಟಿದ್ರು. ಆದ್ರೆ ಯಾವಾಗ್ಲೂ ಗಂಗಾ ಹೇಳ್ತಾನೆ ಇದ್ಲು, ನೋಡ್ರಾಯ ನೀನು ಈ ಇಡೀ ಸಿಟಿನ ಆಳ್ಬೇಕು, ಎಲ್ರಕ್ಕಿಂತ ಮೇಲ್ ಬೆಳಿಬೇಕು, ಅದನ್ನ ನಾನ್ ನೋಡ್ತೀನಿ. ಅದಕ್ಕೆ ತಕ್ಕಂತೆ ನಮ್ಮ ರಾಯ ಕ್ರೂರವಾಗಿ ಸ್ಯಾಲ್ವಡೋರ್ ಇಡೀ ಗ್ಯಾಂಗ್ ನ ತನ್ನ ಕಂಟ್ರೋಲ್ ತಗೊಳ್ತಾನೆ. ಅಂದ್ರೆ ಹೇಳೋದಿಕ್ಕೆ ಮಾತ್ರ ಬಾಸ್ ಸ್ಯಾಲ್ವಡೋರ್, ಆದ್ರೆ ಇಡೀ ಕೆಲ್ಸ ಎಲ್ಲ ಮಾಡ್ತಾ ಇದ್ದಿದ್ದು ರಾಯನೇ. ಇನ್ನೊಂದು ಕಡೆ ಈ ಸ್ಯಾಲ್ವಡೋರ್ ಟೀಮ್ ಅಲ್ಲಿ ಇನ್ನ ಇಬ್ರು ಇರ್ತಾರೆ, ಎಲಿಜಬೆತ್ ಮತ್ತೆ ಅವಳ ತಮ್ಮ ಟೋನಿ. ಅವರಿಗೆ ರಾಯ ಮತ್ತೆ ಅವನ ಅಕ್ಕ ಈ ರೇಂಜಿಗೆ ಬೆಳೆಯೋದ್ ನೋಡಿ ಇಷ್ಟ ಆಗ್ತಾ ಇಲ್ಲ. ಎಲಿಜಬೆತ್ ಮತ್ತೆ ಟೋನಿಗೆ ಯಾಕೆ ಇಷ್ಟು ಜಲಸಿ ಆಗ್ತಾ ಇದೆ ಅಂತಂದ್ರೆ, ಗಂಗಾ ಮತ್ತೆ ರಾಯ ಈ ಒಂದು ಗ್ಯಾಂಗ್ ನ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಬಹಳ ವರ್ಷಗಳಿಂದ ಇವರಿಬ್ರು ಇಲ್ಲೇ ಇದಾರೆ. ಈ ನೆನ್ನೆ ಮೊನ್ನೆ ಬಂದಿರೋರಿಗೋಸ್ಕರ ನಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾನಲ್ವಾ ಸ್ಯಾಲ್ವಡೋರ್ ಅಂತ ಅವರಿಗೆ ಉರಿ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ದಂಧೆನ ಇನ್ನ ದೊಡ್ಡದು ಮಾಡೋದಿಕ್ಕಂತ ಚೀನಾದಿಂದ ಓಪಿಯಂ ಅಂದ್ರೆ ಅಫೀಮ್ ನ ಡೀಲ್ ತರ್ತಾರೆ. ಇದರಿಂದ ಇವರ ಗ್ಯಾಂಗ್ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಬೆಳೆಯುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಸ್ಯಾಲ್ವಡೋರ್ಗೆ ಒಬ್ಳು ಮಗಳಿರ್ತಾಳೆ, ಅವಳ ಹೆಸರು ರೆಬೆಕಾ. ಅವಳನ್ನ ತೋರಿಸ್ತಾರೆ. ರಾಯ ಇವಾಗ ರೆಬೆಕನ ನೋಡ್ಬಿಟ್ಟು ಇಷ್ಟಪಟ್ಟಿದ್ದಾನೆ. ರೆಬೆಕಾಗೂ ಕೂಡ ರಾಯ ಕಂಡ್ರೆ ಇಷ್ಟ. ಇವಾಗ ಇವರಿಬ್ರು ಬಹಳ ಹತ್ರ ಆಗಿದ್ದಾರೆ. ಕ್ಯಾಶುಯಲ್ ಆಗಿ ಹುಕ್ಅಪ್ಸ್ ಕೂಡ ಮಾಡ್ತಾ ಇದ್ದಾರೆ. ರಾಯ ಅಂತೂ ಫುಲ್ ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಅನ್ಕೊಳ್ಳಿ. ಆಕ್ಚುಲಿ ಇವಾಗ ರೆಬೆಕಾನ ಮದುವೆ ರಾಯ ಜೊತೆ ಮಾಡ್ಬಿಟ್ರೆ ಸ್ಯಾಲ್ವಡೋರ್ ನ ಇಡೀ ಕಿಂಗ್ಡಮ್ ನಮ್ದಾಗುತ್ತೆ ಅಂತ ಅಕ್ಕ ಗಂಗಾ ಯೋಚನೆ ಮಾಡ್ತಾ ಇದ್ದಾಳೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಒಂದು ದಿನ ರಾಯಲ್ ಸರ್ಕಸ್ ಅಂತ ಒಂದು ಪೋಸ್ಟರ್ ಹಾಕ್ತಾರೆ. ಆ ಒಂದು ರಾಯಲ್ ಸರ್ಕಸ್ಸಿನ ಪ್ರಮೋಷನ್ ಪೋಸ್ಟರ್ ಒಳಗಡೆ ಕಿಯಾರ ಅಡ್ವಾನಿ ಅಂದ್ರೆ ನಾಡಿಯಾನ ಫೇಸ್ ಇರುತ್ತೆ. ಆ ಒಂದು ಪೋಸ್ಟರ್ ನ ರಾಯ ರೆಬೆಕಾ ಜೊತೆ ಇಂಟಿಮೇಟ್ ಆಗ್ಬಿಟ್ಟು ಹೊರಗ್ ಬಂದು ದಮ್ ಹೊಡ್ಕೊಂಡು ನೋಡ್ತಾನೆ. ಈಗ ನೆಕ್ಸ್ಟ್ ಡೇ ಅದೇ ಸರ್ಕಸ್ ನ ನೋಡೋದಿಕ್ಕೆ ಸ್ಯಾಲ್ವಡೋರ್ ಮತ್ತೆ ಗ್ಯಾಂಗು ಹೋಗುತ್ತೆ. ಆದ್ರೆ ಸ್ಯಾಲ್ವಡೋರ್ ನ ಸಾಯಿಸ್ಬೇಕು ಅಂತ ಎಲಿಜಬೆತ್ ಮತ್ತೆ ಟೋನಿ ಪ್ಲಾನ್ ಮಾಡಿರ್ತಾರೆ. ಅವರು ಪ್ಲಾನ್ ಏನಪ್ಪಾ ಅಂತಂದ್ರೆ ಜೋಕರ್ ಗೆಟಪ್ ನಲ್ಲಿ ಶೂಟರ್ಸ್ ನ ಕರ್ಸೋಣ, ಅಟ್ಯಾಕ್ ಮಾಡ್ಸೋಣ. ಆದ್ರೆ ರಾಯ ಕೂಡ ಅಲ್ಲೇ ವಾಕ್ ಮಾಡ್ತಿರ್ಬೇಕಾದ್ರೆ ನಾಡಿಯಾ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗುತ್ತೆ. ರಾಯ ಅವಳನ್ನೇ ನೋಡ್ತಾ ನಿಂತು ಬಿಡ್ತಾನೆ. ರಾಯನ್ ನೋಡ್ತಾ ಇದ್ರೆ ನಾಡಿಯಾ ಸಖತ್ತು ಇಷ್ಟ ಆದಂಗಿತ್ತು. ಆದ್ರೆ ಅಷ್ಟ್ರಲ್ಲಿ ಅವನ ಮೇಲೆ ಅಟ್ಯಾಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇವಾಗ ರಾಯ ಗೊತ್ತಲ್ವಾ, ಒಬ್ಬೊಬ್ಬರನ್ನ ಹಿಡ್ಕೊಂಡು ಆಡ್ಸ್ಕೊಂಡು ಸಾಯಿಸ್ಬಿಡ್ತಾನೆ. ಸ್ಯಾಲ್ವಡೋರ್ಗೆ ಸಾಯಿಸ್ಬೇಕು ಅಂತ ಬಂದಿರೋ ಎಲ್ಲ ಶೂಟರ್ಸ್ ಗಳಿಗೂ ಇವನ ಸಾಯಿಸ್ಬಿಡ್ತಾನೆ. ಇವಾಗ ಎಲಿಜಬೆತ್ ಮತ್ತೆ ಟೋನಿ ಪ್ಲಾನ್ ಕಂಪ್ಲೀಟ್ ಫ್ಲಾಪ್. ಈಗ ರಾಯಂಗೆ ಫುಲ್ ಕೋಪ ಬಂದಿದೆ. ಅವನು ಸಿಟ್ಟಿನಲ್ಲಿ ತನ್ನ ಟೀಮ್ ನಲ್ಲಿ ಒಬ್ಬ ಇದ್ದ, ಅವನ್ನೇ ಕಿಲ್ ಮಾಡ್ಬಿಡ್ತಾನೆ. ಯಾಕಂದ್ರೆ ನೀನು ಕಾಯ್ತಾ ಇದ್ರೆ ಅವರು ಒಳಗಡೆ ಹೇಗ್ ಬಂದ್ರು ಅಂತ. ಅಷ್ಟೇ ಅಲ್ಲ, ಅವನು ನಾಡಿಯಾ ಹತ್ರ ಹೋಗ್ತಾನೆ. ನಾಡಿಯಾ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ಈ ಅಟ್ಯಾಕ್ ನಲ್ಲಿ ನಿನ್ ಕೈ ಕೂಡ ಏನಾರು ಇದೆಯಾ? ಅದಕ್ಕೆ ನಾಡಿಯಾ ಹೇಳ್ತಾಳೆ, ನಾನೊಬ್ಳು ಆರ್ಟಿಸ್ಟ್ ಅಷ್ಟೇ, ನನಗೆ ಅದೆಲ್ಲ ಗೊತ್ತಿಲ್ಲ. ರಾಯಂಗೆ ಕಂಪ್ಲೀಟ್ ಆಗಿ ನಂಬಿಕೆ ಇಲ್ಲ, ಆದ್ರೂ ಪ್ರೂಫ್ ಏನು ಇಲ್ವಲ್ಲ, ಅದಕ್ಕೆ ಸುಮ್ನೆ ಇರ್ತಾನೆ. ಸ್ವಲ್ಪ ಕೆಣಕ್ತಾನೆ. ಅವಳ ಹತ್ರ ಹೋಗ್ಬಿಟ್ಟು ನಿನ್ ರೇಟ್ ಎಷ್ಟು ಅಂತ ಕೇಳ್ತಾನೆ. ಅದಕ್ಕೆ ಅವಳು ತೂ ಅಂತ ಉಗಿತಾಳೆ. ರಾಯಗೆ ಫುಲ್ ಕೋಪ ಬಂದ್ಬಿಡುತ್ತೆ. ನಾನು ಒಂದೆರಡು ದಿನದಲ್ಲಿ ವಾಪಸ್ ಬರ್ತೀನಿ, ಅಷ್ಟರಲ್ಲಿ ಈ ಅಟ್ಯಾಕ್ ಮಾಡ್ಸಿದ್ ಯಾರು ಅಂತ ನಿನ್ ಕಣ್ಣು ಹಿಡಿಲೇಬೇಕು, ಇಲ್ಲ ಅಂದ್ರೆ ನಿನ್ನ ಏನ್ ಮಾಡ್ತು ನನಗೆ ಗೊತ್ತಿಲ್ಲ ಅಂತ ವಾರ್ನ್ ಮಾಡಿ ಹೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸ್ಯಾಲ್ವಡೋರ್ ಮೇಲೆ ಅಟ್ಯಾಕ್ ಮಾಡಿದ್ ಯಾರು ಅಂತ ರೌಂಡ್ ಅಪ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇರ್ತಾನೆ. ಡೌಟ್ ಇದ್ದವ್ರನಿಗೆಲ್ಲ ಸಾಯಿಸ್ತಾ ಇರ್ತಾನೆ. ಈಗ ಎಲಿಜಬೆತ್ ಏನ್ ಮಾಡ್ತಾಳೆ ಅಂತಂದ್ರೆ, ರಾಯನ ಕೊಲ್ಲೋಕಂತೂ ಆಗ್ಲಿಲ್ವಲ್ಲ, ಅದಕ್ಕೆ ರೆಬೆಕಾ ಹತ್ರ ಹೋಗ್ಬಿಟ್ಟು ರಾಯ ನಿಂಗೆ ಚೀಟ್ ಮಾಡ್ತಾ ಇದ್ದಾನೆ, ಆ ಸರ್ಕಸ್ ಹುಡುಗಿ ಇದ್ದಾಳಲ್ವಾ ಅವಳನ್ನ ಅವನು ಸಾಯಿಸಬಹುದಿತ್ತು, ಆದ್ರೆ ಸಾಯಿಸ್ಲಿಲ್ಲ. ಮೋಸ್ಟ್ಲಿ ಆ ಹುಡುಗಿ ಅಂದ್ರೆ ಅವನಿಗೆ ಇಷ್ಟ ಅಂತ ಹೇಳಿ
ಹೇಳ್ಬಿಟ್ಟು ರೆಬೆಕಾಗೆ ಬ್ರೈನ್ ವಾಶ್ ಮಾಡ್ತಾಳೆ. ಇದನ್ ಕೇಳಿಸ್ಕೊಂಡ್ಬಿಟ್ಟು ರೆಬೆಕಾ ಫುಲ್ಲು ಗರಂ ಆಗಿ ಗಂಗಾಗೆ ಹೇಳ್ತಾಳೆ, ಆ ನಾಡ್ಯನ ತಕ್ಷಣ ಕೊಲೆ ಮಾಡ್ಬಿಡಿ ಅಂತ ಹೇಳಿದಾಗ ಗಂಗಾ ನಾಡ್ಯನ ಹಿಡಿದು ವಿಚಾರಿಸ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾಡ್ಯನ ಕರ್ಸಿದ್ದಾರೆ. ಅವಳು ಹೇಳ್ತಾ ಇದ್ದಾಳೆ ನನ್ ತಪ್ಪೇನು ಇಲ್ಲ ಅಂತ. ಅಷ್ಟು ಹೇಳಿದ್ರು ಕೂಡ ರೆಬೆಕಾ ಅಂತೂ ಫಿಕ್ಸ್ ಆಗ್ಬಿಟ್ಟಿದ್ಲು ಅವಳನ್ನ ಸಾಯಿಸ್ಲೇಬೇಕು ಅಂತ. ರೆಬೆಕಾ ಹೇಳ್ತಾಳೆ, ನೀನ್ ಜೀರೋ ಫಿಗರ್ ಮತ್ತೆ ಬಾಡಿ ಕರ್ವ್ಸ್ ನ ನೋಡ್ಬಿಟ್ಟು ನಿನ್ನ ಬಿಟ್ಬಿಡೋದಕ್ಕೆ ನಾನು ಗಂಡ್ ಜಾತಿಯವಳಲ್ಲ, ಹೆಣ್ಣು ಜಾತಿಯವಳು. ಅದಕ್ಕೆ ರೆಬೆಕಾ ಕೂಡ ಹೇಳ್ತಾಳೆ ನನ್ ತಪ್ಪಿಲ್ಲ ಅಂತ ಹೇಳಿದೀನಿ, ಇದ್ರ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತಂದ್ರೆ ಸಾಯಿಸ್ಕೊಂಡ್ಬಿಡಿ. ಆದ್ರೆ ಅಲ್ಲಿ ಗಂಗಾ ಇರ್ತಾಳೆ. ಗಂಗಾ ಹೇಳ್ತಾನೆ ಇದ್ದಾಳೆ, ನಾಡಿಗೆ ಏನು ಮಾಡ್ಬೇಡಿ, ರಾಯ ಗೊತ್ತಾಗ್ಬಿಟ್ರೆ ನಿಮ್ ಕತೆ ಮುಗಿದ್ ಬಿಡುತ್ತೆ ಅಂತ. ಆದ್ರೆ ಅವರು ಕೇರ್ ಮಾಡೋದಿಲ್ಲ. ಇನ್ನೇನು ನಾಡಿಗೆ ಅವರು ಸುಡ್ಬೇಕು ಅಷ್ಟರಲ್ಲಿ ಎಂಟ್ರಿ ಆಗುತ್ತೆ ರಾಯದು. ರಾಯ ಬಂದ್ಬಿಟ್ಟು ಅವಳನ್ನ ಕಾಪಾಡ್ತಾನೆ. ಇವಳಿಗೆ ಏನಾದ್ರು ಮಾಡಿದ್ರೆ ಸಾಯಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಕೂಡ ಕೊಡ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ರಾಯನ ಲವ್ ಮಾಡ್ತಿದ್ದ ರೆಬೆಕಾಗೆ ಫುಲ್ ಬೇಜಾರಾಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ರಾಯ ನಾಡ್ಯನ ಮೀಟ್ ಮಾಡೋಕೆ ಹೋದಾಗ ನಾಡ್ಯ ಬಟ್ಟೆ ಬಿಚ್ಚಿ ನಿಂತು ಬಿಡ್ತಾಳೆ. ನಿನ್ ಹತ್ರ ಬಹಳ ಟೈಮ್ ಇಲ್ಲ, ನಿಂಗೆ ಏನ್ ಬೇಕೋ ಅದನ್ನ ಮಾಡ್ಕೋ ಅಂತ ಹೇಳ್ಬಿಟ್ಟು ಚಾಕು ತಗೊಂಡು ತನ್ ಕೈನೇ ಕಟ್ ಮಾಡ್ಕೊಂಡ್ಬಿಡ್ತಾಳೆ. ರಕ್ತ ಬರ್ತಾ ಇದೆ ಈಗ. ಆದ್ರೆ ರಾಯ ಏನು ಮಾಡಲ್ಲ, ಅವಳನ್ನ ಕಾಪಾಡ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ರಾಯ್ಗೆ ಗೊತ್ತಾಗುತ್ತೆ ಸ್ಯಾಲ್ವಡೋರ್ ಮತ್ತೆ ರಾಯನ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಿದ್ರಲ್ಲ ಜನಗಳು, ಅದನ್ನ ಕಳಿಸಿದ್ದು ಎಲಿಜಬೆತ್ ಮತ್ತೆ ಟೋನಿ ಅಂತ. ಟೋನಿ ಸಿಕ್ಕಾಕೊಂಡ್ಬಿಡ್ತಾನೆ. ಆದ್ರೆ ಎಲಿಜಬೆತ್ ಹೆಸರು ಹೊರಗಡೆ ಬರೋದಿಲ್ಲ. ಗಂಗಾಗೆ ಎಲಿಜಬೆತ್ ಮೇಲೆ ಡೌಟ್ ಇರುತ್ತೆ, ನೀನು ಲಾಯಲ್ ಅಂತ ಪ್ರೂವ್ ಮಾಡ್ಕೊಳಂಗಿದ್ರೆ ನೀನೇ ನಿನ್ ತಮ್ಮನ್ನ ಸಾಯಿಸ್ಬೇಕು ಅಂತ ಹೇಳ್ತಾಳೆ. ಎಲಿಜಬೆತ್ಗೆ ಈಗ ಬೇರೆ ದಾರಿ ಇಲ್ಲ, ತಾನು ಇನ್ನೋಸೆಂಟ್ ಮತ್ತೆ ಲಾಯಲ್ ಅಂತ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ತನ್ನ ತಮ್ಮನ್ನ ಸಾಯಿಸ್ಲೇಬೇಕು, ಇಲ್ಲ ಅಂದ್ರೆ ಅವಳು ಕೂಡ ಸಾಯ್ತಾಳೆ. ಅದಕ್ಕೆ ತನ್ನ ತಮ್ಮನ್ನ ಅವಳು ಚುಚ್ಚಿ ಸಾಯಿಸ್ಬಿಡ್ತಾಳೆ. ಇದರಿಂದ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಗಂಗಾ ನಾಡಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಕ್ಯಾಶ್ ಕೊಡ್ತಾಳೆ. ಸರ್ಕಸ್ ತಗೊಂಡು ನೀನು ಕೂಡ ಈ ಊರ್ ಬಿಟ್ಟು ತೊಲಗು, ನೀನು ರಾಯ ಇಂದ ಎಷ್ಟು ದೂರ ಇರ್ತೀಯೋ ಅಷ್ಟೇ ನಿನಗೆ ಒಳ್ಳೇದು ಅಂತ ಹೇಳ್ತಾಳೆ. ಬಟ್ ನಾಡಿಯಾ ಆ ದುಡ್ಡನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ನಾಡಿಯಾ ರಾಯನ್ನ ಕೇಳ್ತಾಳೆ, ನಿನ್ನ ಅಕ್ಕ ಏನೇ ಹೇಳಿದ್ರು ಕೂಡ ಅದನ್ನ ಮಾಡ್ತೀಯಲ್ವಾ, ಅಷ್ಟೊಂದು ಇಂಪಾರ್ಟೆಂಟ್ ಅವಳು. ಆದ್ರೆ ಒಂದಂತೂ ನಿಜ, ಯಾವುದೇ ಅಕ್ಕ ತನ್ನ ಸ್ವಂತ ತಮ್ಮಂಗೆ ಈ ತರ ನೋಡೋಕೆ ಇಷ್ಟಪಡೋದಿಲ್ಲ. ಆದ್ರೆ ನಿಮ್ಮಕ್ಕ ನಿನ್ನ ಹತ್ರ ಎಂತೆಂತ ಕೆಲಸ ಮಾಡಿಸ್ತಾಳೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ರಾಯಗೆ ಫುಲ್ ಸಿಟ್ಟು ಬರುತ್ತೆ. ನಿನಗೇನ್ ಗೊತ್ತು ನಮ್ಮ ಅಕ್ಕನ ಬಗ್ಗೆ, ಅವಳ ಬಗ್ಗೆ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ರಾಯ ಮತ್ತೆ ಗಂಗಾ ಇಬ್ರು ಚಿಕ್ಕವರಿದ್ದಾಗ ಅವ್ರ ಅಪ್ಪ ಅಮ್ಮನ ಕಳ್ಕೊಂಡ್ಬಿಟ್ಟಿದ್ದಾರೆ. ರಾಯಂಗೆ ಹಸುವಾಗ್ತಾ ಇರುತ್ತೆ. ಅಕ್ಕ ಹಸುವಾಗ್ತಾ ಇದೆ ಅಂತ ಹೇಳ್ತಾನೆ. ನನ್ನ ಹಸುವಿನ ಹೊಟ್ಟೆ ತುಂಬಿಸೋದಿಕ್ಕೆ ಪಾಪ ಅವಳು ತನ್ನ ಮೈ ಮಾರ್ಕೊಂಡು ದುಡ್ಡನ್ನ ಸಂಪಾದಿಸಿದ್ಲು. ದುಡ್ಡಿಗೋಸ್ಕರ ನೀನ್ ಏನ್ ಮಾಡ್ದಿ ಅಕ್ಕ ಅಂತಾನು ನಾನು ಕೇಳೋದಿಲ್ಲ. ಯಾಕಂದ್ರೆ ನನಗೋಸ್ಕರ ಅವಳು ಅಷ್ಟು ಕಷ್ಟಪಟ್ಟಿದ್ದಾಳೆ, ಅಷ್ಟು ನೋವು ತಿಂದಿದ್ದಾಳೆ, ಡೈಲಿ ಸತ್ತೋಗಿದ್ದಾಳೆ. ಅವಳು ನನ್ ಕಣ್ಣಲ್ಲಿ ಒಳ್ಳೆಯವಳ ಕೆಟ್ಟವಳ, ಅದಕ್ಕಿಂತ ಮೇಲಿದ್ದಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ನಾಡಿಗೆ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಇವಾಗ ನಾಡಿಗೂ ಕೂಡ ರಾಯನ್ ಮೇಲೆ ಲವ್ ಸ್ಟಾರ್ಟ್ ಆಗಿರುತ್ತೆ. ಅವಳು ಮಾತಾಡಕ್ಕೆ ಅಂತ ಬಂದ್ರೆ ರಾಯಂಗೆ ಇಂಟ್ರೆಸ್ಟೇ ಇರೋದಿಲ್ಲ. ಮಲ್ಗಂಗಿದ್ರೆ ಹೇಳು ಬರ್ತೀನಿ, ಮಾತಾಡಕ್ಕೆಲ್ಲ ನಮಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಾಡಿಯಾ ಇನ್ವೈಟ್ ಮಾಡ್ತಾಳೆ ಡಿನ್ನರಿಗೆ. ಅದಕ್ಕೆ ಅವನು ಓಕೆ ಅಂತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಇಬ್ರು ಡಿನ್ನರ್ ಗೆ ಹೋಗ್ತಾರೆ. ಡಿನ್ನರ್ ನಲ್ಲಿ ಇಬ್ರು ಮಾತಾಡ್ತಿರ್ಬೇಕಾದ್ರೆ ಮತ್ತೆ ರಾಯ ಮೇಲೆ ಅಟ್ಯಾಕ್ ಆಗುತ್ತೆ. ರಾಯ ನಾಡಿಯನ್ನ ಕಿಚನ್ ಗೆ ಕರ್ಕೊಂಡು ಹೋಗ್ಬಿಟ್ಟು ಗನ್ ಕೊಡ್ತಾನೆ. ಯಾರಾದ್ರೂ ಒಳಗಡೆ ಬಂದ್ರೆ ಶೂಟ್ ಮಾಡು ಅಂತ ಹೇಳ್ಬಿಟ್ಟು ಅಟ್ಯಾಕ್ ಮಾಡಕ್ ಬಂದಿರ್ತಾರಲ್ವಾ, ಅವ್ರೆಲ್ಲಾರು ಲೇಡೀಸ್. ಅವ್ರ ಹತ್ರ ವಾಪಸ್ ಹೋಗ್ಬಿಟ್ಟು ಫೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ರಾಯ ಬಂದಿರೋ ಎಲ್ಲಾ ಲೇಡಿ ಫೈಟರ್ ಗಳಿಗೂ ಸಖತ್ತಾಗಿ ಹೊಡೆದ್ಬಿಟ್ಟು ಸಾಯಿಸ್ಬಿಡ್ತಾನೆ. ಆದ್ರೆ ಅದ್ರಲ್ಲಿ ಒಬ್ಬ ಬಂದ್ಬಿಟ್ಟು ನಾಡಿಯ ಕುತ್ತಿಗೆಗೆ ಚಾಕು ಹಿಡ್ಕೊಂಡ್ಬಿಟ್ಟು ಸರೆಂಡರ್ ಆಗಿಲ್ಲ ಅಂತಂದ್ರೆ ಇವಳನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ರಾಯ ಕಿಲ್ ದಟ್ ಪಿಚ್, ಐ ಡೋಂಟ್ ಕೇರ್ ಅಂತ ಹೇಳ್ಬಿಡ್ತಾನೆ. ಹಂಗಂದ್ರೆ ಅವಳು ಯಾವ್ದೋ ರ್ಯಾಂಡಮ್ ಹುಡುಗಿ, ಏನ್ ಬೇಕಾದ್ರೆ ಮಾಡ್ಕ, ಸಾಯಿಸ್ಕ, ನನಗೇನು ಯೋಚನೆ ಇಲ್ಲ ಅಂತ ಹೇಳ್ದಂಗೆ. ಆತರ ಹೇಳಿದ್ಮೇಲೂ ಕೂಡ ಆ ಒಬ್ಬ ವ್ಯಕ್ತಿನ ಅವನು ಸಾಯಿಸ್ಬಿಡ್ತಾನೆ. ಆದ್ರೆ ರಾಯ ಹೇಳಿದ ಆ ಒಂದು ವರ್ಡ್ಸ್ ನಾಡಿಗೆ ಸಖತ್ತು ಹರ್ಟ್ ಆಗಿರುತ್ತೆ. ನಾಡಿಗೆ ಸಖತ್ತು ಕೋಪ ಬಂದ್ಬಿಟ್ಟು, ನಿನ್ನ ಒಬ್ಬ ಒಳ್ಳೆ ಅಮ್ಮಯಿಂದ ಬೆಳೆದಿದ್ದಿದ್ರೆ ಈ ತರ ಮಾತಾಡ್ತಾ ಇರ್ಲಿಲ್ಲ, ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಿ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ರಾಯ್ಗೆ ಸಿಟ್ಟು ಬರುತ್ತೆ. ಆದ್ರೂ ಕೂಡ ಸೈಲೆಂಟ್ ಆಗ್ತಾನೆ. ಆಮೇಲೆ ಇಬ್ರು ಕೂಡ ಇಂಟಿಮೇಟ್ ಆಗ್ತಾರೆ. ಇಂಟಿಮೇಟ್ ಆದ್ಮೇಲೆ ನಾಡಿಯಾ ಹೇಳ್ತಾಳೆ, ನೆಕ್ಸ್ಟ್ ಟೈಮ್ ನನ್ನ ಟಚ್ ಮಾಡಿದ್ರೆ ಓನರ್ ತರ ಅಲ್ಲ, ಲವರ್ ತರ ಫೀಲ್ ಮಾಡು. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ರಾಯ್ಗೆ ರಿಯಲೈಸ್ ಆಗುತ್ತೆ, ಇಷ್ಟು ದಿನ ಅವನು ಪ್ಲೇ ಬಾಯ್ ಆಗಿದ್ನಲ್ಲ, ಆದ್ರೆ ನಾಡಿಯಾ ಆತರ ಅಲ್ಲ, ಇವಳ ಮೇಲೆ ಏನೋ ಬೇರೆ ತರನೇ ಫೀಲಿಂಗ್ಸ್ ಬರ್ತಾ ಇದೆ, ಇದು ರಿಯಲ್ ಅಂತ ಅನ್ಸಕ್ ಸ್ಟಾರ್ಟ್ ಆಗಿದೆ ಅವನಿಗೆ. ಈಗ ಇಬ್ಬರ ಮಧ್ಯೆ ಸಖತ್ ರೊಮ್ಯಾನ್ಸ್ ಆಗುತ್ತೆ. ತಬಾಯಿ ಸಾಂಗ್ ಇವಾಗ ನೀವು ನೋಡ್ತೀರಾ. ಈಗ ಸಾಂಗ್ ಮುಗಿಯುತ್ತೆ. ಆಕ್ಚುಲಿ ರೆಬೆಕಾಗೆ ಇವರಿಬ್ರು ಬಗ್ಗೆ ಗೊತ್ತಿರ್ಲಿಲ್ಲ, ಆದ್ರೆ ಗಂಗಾಗೆ ಮ್ಯಾಟ್ರ್ ಗೊತ್ತಿತ್ತು. ಅವಳಿಗೆ ಅನ್ಸ್ತಾ ಇತ್ತು ರಾಯ ಈ ನಾಡಿಯನ್ನ ಇಷ್ಟಪಡ್ತಾ ಇದ್ದಾನೆ ಅಂತ. ಆದ್ರೆ ಅದೇ ಅವಳಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಅವಳಿಗೆ ಬೇಕಾಗಿದ್ದದ್ದು ರಾಯ ರೆಬೆಕನ ಮದುವೆ ಆಗ್ಬೇಕು, ಅವಾಗ ಸ್ಯಾಲ್ವಡೋರ್ನ ಇಡೀ ಕಿಂಗ್ಡಮ್ ನಮ್ದಾಗುತ್ತೆ. ಆದ್ರೆ ಈ ರಾಯ ನೋಡಿದ್ರೆ ಏನೇನೋ ಮಾಡ್ತಾ ಇದ್ದಾನೆ. ಅದಕ್ಕೆ ರಾಯಗೆ ಹೇಳ್ತಾಳೆ ಅವಳು ಹೋಗ್ಬಿಟ್ಟು, ರಾಯ ಯೋಚನೆ ಮಾಡಿ ನಿರ್ಧಾರ ತಗೋ, ನಿನ್ನ ಒಂದು ಚಾಯ್ಸ್ ಮೇಲೆ ನಂದು ಮತ್ತೆ ನಿಂದು ಇಬ್ಬರದು ಫ್ಯೂಚರ್ ನಿಂತಿದೆ. ನೆಕ್ಸ್ಟ್ ಸೀನ್ ಅಲ್ಲಿ ರೆಬೆಕಾಗೂ ಕೂಡ ಗೊತ್ತಾಗ್ಬಿಟ್ಟಿದೆ ರಾಯ ಮತ್ತೆ ನಾಡಿಯಾ ಸೀನು ಸಖತ್ ಸೈಕೋ ತರ ಆಡ್ತಾಳೆ, ಸೆಲ್ಫ್ ಹಾರ್ಮ್ ಮಾಡ್ಕೋತಾಳೆ. ರಾಯ ಹೋಗಿ ಕಾಪಾಡ್ತಾನೆ. ಆದ್ರೆ ಸ್ಯಾಲ್ವಡೋರಿಗೆ ಬೇಜಾರಾಗುತ್ತೆ ತನ್ನ ಮಗಳು ಆತರ ಇರೋದನ್ನ ನೋಡ್ಬಿಟ್ಟು. ಅವನು ಬಂದ್ಬಿಟ್ಟು ರಾಯ ಹತ್ರ ಮಾತಾಡ್ತಾನೆ, ನನ್ ಮಗಳನ್ನ ತುಂಬಾ ಚೆನ್ನಾಗಿ ಸಾಕಿದೀನಿ,
ಅವಳ ಕಣ್ಣಲ್ಲಿ ನೀರ್ ಬಂದ್ರೆ ನಾನು ಯಾರು ಅಂತಾನು ನೋಡಲ್ಲ, ಸಾಯ್ಸಾಕ್ಬಿಡ್ತೀನಿ ಅಂತ ರಾಯಾಗೆ ವಾರ್ನ್ ಮಾಡ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ತನ್ನ ಅಕ್ಕನ ಮಾತು ಕೇಳ್ಕೊಂಡ್ಬಿಟ್ಟು ನಾಡಿಯಳಿಂದ ದೂರ ಇರೋಕೆ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ರಾಯ ಡಿಸೈಡ್ ಏನೋ ಮಾಡ್ದ, ಆದ್ರೆ ನಾಡಿಯನ ಮೆಮೊರೀಸ್ ಅವನನ್ನ ಕಾಡ್ತಾ ಇರುತ್ತೆ. ರೆಬೆಕಾ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಟ್ರೈ ಮಾಡ್ತಿದ್ರು ಕೂಡ ನಾಡಿಯನ ನೆನಪಾಗ್ತಾ ಇದ್ದಾಳೆ. ಇತ್ತ ನಾಡಿಗೂ ಕೂಡ ರಾಯನ ನೆನಪು. ನೆಕ್ಸ್ಟ್ ಸೀನ್ ಅಲ್ಲಿ ಫೈನಲಿ ಒಂದು ದಿನ ರಾಯ ಮತ್ತೆ ನಾಡಿಯ ಮನೆಗೆ ಹೋಗ್ಬಿಟ್ಟು ಅವರಿಬ್ರು ಇಂಟಿಮೇಟ್ ಆಗ್ತಾರೆ. ಆದ್ರೆ ತಕ್ಷಣ ಅಲ್ಲಿ ಗಂಗಾ ಬರ್ತಾಳೆ ರಾಯನ ಕರ್ಕೊಂಡು ಹೋಗೋಕೆ. ಯಾಕಂದ್ರೆ ಇದ್ರ ನೆಕ್ಸ್ಟ್ ಡೇನೆ ರೆಬೆಕಾ ಮತ್ತೆ ರಾಯನ ಮದ್ವೆ. ಬಟ್ ರಾಯಗೆ ಆ ಮ್ಯಾರೇಜ್ ಇಷ್ಟ ಇರ್ಲಿಲ್ಲ, ಸಖತ್ತು ಬೋರು. ಯಾಕಂದ್ರೆ ಅವನು ಇಷ್ಟ ಪಡ್ತಾ ಇದ್ದಿದ್ದು ನಾಡಿಯಾನ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ನಾಡಿಯಾ ಮತ್ತೆ ರೆಬೆಕಾನ ಮದುವೆ ನಡೀತಾ ಇದೆ. ರಾಯ ತನ್ನ ಮದ್ವೆಗೆ ಸಖತ್ತು ಕುಡ್ಕೊಂಡು ನಶೆಯಲ್ಲಿ ಹೋಗ್ತಾ ಇದ್ದಾನೆ. ಅವಾಗ ರಾಯ ಹತ್ರ ಸ್ಯಾಲ್ವಡೋರ್ ಬರ್ತಾನೆ. ಸ್ಯಾಲ್ವಡೋರ್ ಹೇಳ್ತಾನೆ, ಕಂಗ್ರಾಚುಲೇಷನ್ಸ್, ನೀನು ನಾಡಿಯನ ಪ್ರೆಗ್ನೆಂಟ್ ಮಾಡಿದ್ಯಾ, ಅವಳು ಅಮ್ಮ ಆಗ್ತಾ ಇದ್ದಾಳೆ. ನೀನೇನಾದ್ರೂ ನನ್ನ ಮಗಳಿಗೆ ಬೇಸರ ತಂದ್ರೆ ಆ ನಾಡಿಯಾ ಅಂಡ್ ಮಗುವನ್ನ ಇಬ್ರು ಕೊಂದ್ ಹಾಕ್ತೀನಿ ಅಂತ ಬೆದರಿಸ್ತಾನೆ. ರಾಯ ಮ್ಯಾರೇಜ್ ಗೆ ರೆಡಿ ಆಗ್ತಾನೆ. ಆದ್ರೆ ಗಂಗಾ ಬಂದು ಹೇಳ್ತಾಳೆ, ನೀನು ಕಿಂಗ್ ರಾಯ, ಕಿಂಗ್ ತನಗೆ ಸರಿ ಅನ್ಸಿದ್ದನ್ನೇ ಮಾಡ್ಬೇಕು, ಬೇರೆಯವರ ಮಾತು ಕೇಳ್ಕೊಂಡ್ಬಿಟ್ಟು ನಿರ್ಧಾರ ಬದಲಾಯಿಸಬಾರ್ದು ಅಂತ ಬೂಸ್ಟ್ ಕೊಡ್ತಾಳೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ರಾಯ್ಗೆ ಫುಲ್ ಮೋಟಿವೇಟ್ ಆಗುತ್ತೆ. ಮೋಟಿವೇಟ್ ಆಗಿದ ತಕ್ಷಣ ಪಟ್ಟನಗೆ ಗನ್ ತಗೊಂಡ್ಬಿಟ್ಟು ಸ್ಯಾಲ್ವಡೋರ್ನೇ ಸಾಯಿಸ್ಬಿಡ್ತಾನೆ. ಈಗ ಗಂಗಾ ಮತ್ತೆ ರಾಯ ಇಬ್ರು ಸೇರ್ಕೊಂಡ್ಬಿಟ್ಟು ಇಡೀ ಸ್ಯಾಲ್ವಡೋರ್ನ ಕಿಂಗ್ಡಮ್ ನ ಫಿನಿಶ್ ಮಾಡ್ಬಿಡ್ತಾರೆ. ಹೀಗೆ ಗನ್ ಫೈಟ್ ಆಗ್ಬೇಕಾದ್ರೆ ಲಾಸ್ಟ್ ಗೆ ರೆಬೆಕಾ ಗನ್ ಇಟ್ಕೊಂಡಿರ್ತಾಳೆ. ಆದ್ರೆ ರಾಯ ತನ್ನ ಗನ್ನ ಕೆಳಗೆ ಬಿಸಾಕ್ತಾನೆ ರೆಬೆಕಾನ ನೋಡ್ಬಿಟ್ಟು. ಆದ್ರೆ ರೆಬೆಕಾ ಅವನಿಗೆ ಶೂಟ್ ಮಾಡ್ಬಿಡ್ತಾಳೆ. 3-4 ಗೋಲಿ ಹೊಡಿತಾಳೆ. ಅಷ್ಟರಲ್ಲಿ ಗಂಗಾ ರೆಬೆಕಾಗೆ ಶೂಟ್ ಮಾಡ್ಬಿಟ್ಟು ಸಾಯಿಸ್ಬಿಡ್ತಾಳೆ. ಆಕ್ಚುಲಿ ಇವಾಗ ರಾಯ್ಗೆ ಫುಲ್ ಇಂಜುರಿ ಆಗಿದೆ. ಗಂಗಾ ಗಾಯಗೊಂಡ ರಾಯನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರ್ತಾಳೆ. ಬಟ್ ಸ್ಯಾಲ್ವಡೋರ್ ಆಳುಗಳು ಫಾಲೋ ಮಾಡ್ತಾನೆ ಇದಾರೆ. ಗಂಗಾಗೆ ಅರ್ಥ ಆಗುತ್ತೆ, ಅವ್ರು ಅದೇ ತರ ಕಾರಲ್ಲಿ ಹೋಗ್ತಾ ಇದ್ರೆ ಈ ಕಡೆ ರಾಯನ ಪ್ರಾಣನು ಕೂಡ ಹೋಗುತ್ತೆ, ಅವರು ಕೂಡ ಸಿಗ ಬೀಳ್ತಾರೆ. ಸೊ ಅವಳು ಡಿಸೈಡ್ ಮಾಡ್ತಾಳೆ. ಅವಳು ಹೇಳ್ತಾಳೆ, ರಾಯ, ನಾನು ನಿನಗೋಸ್ಕರ 100 ಸಲ ಸತ್ತಿದ್ದೀನಿ, ದಯವಿಟ್ಟು ನನಗೋಸ್ಕರ ಒಂದೇ ಒಂದ್ಸಲಿ ಬದುಕು ಅಂತ ಹೇಳ್ಬಿಟ್ಟು ಕಾರಿಂದ ಜಂಪ್ ಮಾಡ್ಬಿಟ್ಟು ಶೂಟ್ ಔಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಎನಿಮೀಸ್ಗೆ. ರಾಯನ ಕಾರು ಕೆಳಗೆ ಲೇಕಿಗೆ ಬೀಳುತ್ತೆ. ಕೆಲವರು ಬಂದ್ಬಿಟ್ಟು ಅವ್ರನ್ನ ಕಾಪಾಡ್ತಾರೆ. ಇವಾಗ ಗಂಗಾ ಸಿಗೆ ಬಿದ್ದಿದ್ದಾಳೆ. ಅವಳನ್ನ ಹಿಡ್ಕೊಂಡಿರೋದು ಎಲಿಜಬೆತ್ ಗ್ಯಾಂಗ್. ಇವಾಗ ಎಲಿಜಬೆತ್ ಅಲ್ಲಿ ನಾಡಿಯನ್ನ ಕರೆಸ್ತಾಳೆ. ಗಂಗಾನ ನೀನೇ ಸಾಯಿಸ್ಬೇಕು, ಇಲ್ಲ ಅಂತಂದ್ರೆ ನಿನ್ನ ಹೊಟ್ಟೆಯಲ್ಲಿರೋ ಮಗುವನ್ನ ಕೊಲ್ತೀವಿ ಅಂತ ಹೆದರಿಸ್ತಾರೆ. ನಾಡಿಯಾಗೆ ಇಷ್ಟ ಇರೋದಿಲ್ಲ, ಅಳ್ತಾ ಇರ್ತಾಳೆ. ಆದ್ರೆ ಗಂಗಾ ಹೇಳ್ತಾಳೆ, ನನ್ನ ಸಾಯಿಸು, ನಿನಗೆ ಬೇರೆ ಆಪ್ಷನ್ ಇಲ್ಲ, ಸಾಯಿಸ್ಬಿಡು ಅಂತ ಹೇಳ್ತಾಳೆ. ನಾಡಿಯಾಗೆ ಬೇರೆ ದಾರಿ ಇಲ್ದಂಗೆ ಗಂಗಾನ ಕಿಲ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಅಕ್ಕ ಸತ್ತಿರೋ ವಿಷಯ ರಾಯ್ಗೆ ಗೊತ್ತಾಗುತ್ತೆ. ಯಾವ ತರ ಸತ್ಲು ಅಂತ ಕೇಳಿದಾಗ ಅವನಿಗೆ ಗೊತ್ತಾಗುತ್ತೆ ಅವಳಿಗೆ ಸಾಯಿಸಿರೋದು ನಾಡಿಯಾ ಅಂತ. ಇದು ರಾಯ್ಗೆ ಗೊತ್ತಾದಾಗ ನಾಡಿಯಾ ಮೇಲೆ ಸಖತ್ತು ದ್ವೇಷ ಬಂದ್ಬಿಡುತ್ತೆ. ಈಗ ಪ್ರೆಗ್ನೆಂಟ್ ನಾಡಿಯನ್ನ ಬಿಟ್ಬಿಟ್ಟು ಮಾಸ್ಕೋಗೆ ಎಸ್ಕೇಪ್ ಆಗ್ತಾನೆ. ಮಾಸ್ಕೋದಲ್ಲಿ ಗ್ಯಾಂಗ್ಸ್ಟರ್ ಗಳ ಜೊತೆ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಇತ್ತ ನಾಡಿಯಾ ಮಗನಿಗೆ ಜನ್ಮ ಕೊಟ್ಬಿಟ್ಟು ರಾಯಾಗೆ ವೇಟ್ ಮಾಡ್ತಾ ಸರ್ಕಸ್ ನಡೆಸ್ತಾ ಇದ್ದಾಳೆ. ಆದ್ರೆ ಸಖತ್ತು ಸ್ಯಾಡ್ ಆಗಿದ್ದಾಳೆ. ಯಾವಾಗ್ಲೂ ಡ್ರಿಂಕ್ಸ್ ಮಾಡ್ಕೊಂಡು ಶೋಗಳು ಕ್ಯಾನ್ಸಲ್ ಮಾಡ್ತಾ ಇರ್ತಾಳೆ. ಈಗ ವರ್ಷಗಳು ಕಳೆಯುತ್ತವೆ. ಮಗ ದೊಡ್ಡವನಾಗ್ಬಿಟ್ಟಿದ್ದಾನೆ. ರಾಯ ಗೋವಾಗೆ ವಾಪಸ್ ಬರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ. ಬಟ್ ನಾಡಿಯಾಗೆ ಗೋವಾದಿಂದ ಖಾಲಿ ಮಾಡೋಕೆ ಹೇಳು ಅಂತ ಫ್ರೆಂಡ್ ಮೂಲಕ ಮೆಸೇಜ್ ನ ಕಳ್ಸಿರ್ತಾನೆ. ನಾಡಿಯಾ ಒಪ್ಕೋತಾಳೆ. ಇವಾಗ ಗೋವಾ ಬಿಡೋಕ್ಕಿಂತ ಮುಂಚೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಇವಾಗ ನಾವು ಮತ್ತೆ ಪ್ರೆಸೆಂಟ್ ಗೆ ಬಂದಿದ್ದೀವಿ. ಇದು ರಾಯ ಮತ್ತೆ ನಾಡಿಯಾ ಮಧ್ಯೆ ಇರೋ ಹಿಸ್ಟ್ರಿ. ಇವಾಗ ಬಾಂಬ್ ಬ್ಲಾಸ್ಟ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಆದ್ರೆ ಮಗ ಅಲ್ಲೇ ಇದ್ದಾನೆ. ಇವಾಗ ನಾವು ಮತ್ತೆ ಅದೇ ಸೀನಿಗೆ ಬಂದಿದ್ದೀವಿ. ಇವಾಗ ರಾಯನ ಮಗ ಟಿಕೆಟ್ ನೀರಲ್ಲಿ ಬಿದ್ದಿದ್ದಾನೆ. ಮಗ ನೀರಲ್ಲಿ ಬಿದ್ಬಿಟ್ಟು ಡ್ಯಾಡಿ ಅಂತ ಕೂಗ್ದಾಗ ರಾಯ್ಗೆ ಜ್ಞಾನ ಬಂದ್ಬಿಟ್ಟು ಅವನನ್ನ ಸೇವ್ ಮಾಡ್ತಾನೆ. ಬಟ್ ಗನ್ ತೋರಿಸ್ಬಿಟ್ಟು ಓಡೋಗ್ಬಿಡು, ಇಲ್ಲಾಂದ್ರೆ ಕೊಂದ್ ಬಿಡ್ತೀನಿ ಅಂತ ಬೆದರಿಸ್ತಾನೆ. ಮಗ ಹೆದರ್ಬಿಟ್ಟು ಓಡೋಗ್ಬಿಡ್ತಾನೆ. ಈ ತರ ದ್ವೇಷ ಯಾಕೆ ಅಂತಂದ್ರೆ ಗಂಗನ್ ಸಾವಿಗೆ ನಾಡಿಯಾ ಮತ್ತೆ ಅವನ ಮಗನೇ ಕಾರಣ ಅಂತ ಅವನು ನಂಬಿಟ್ಟಿರ್ತಾನೆ. ಮಗನ್ ಮೇಲೂ ಕೂಡ ವಿಪರೀತ ದ್ವೇಷ ರಾಯಗೆ. ಇವಾಗ ರಾಯ ಗೋವಾದಲ್ಲಿ ಕಸಿನೋಗಳನ್ನ ಸ್ಟಾರ್ಟ್ ಮಾಡ್ತಾನೆ. ಬಿಸ್ನೆಸ್ ಕಿಂಗ್ ಆಗ್ತಾನೆ. ಬಟ್ ಸದಾ ಕುಡ್ಕೊಂಡು ಹುಡುಗಿರ್ ಜೊತೆ ಮೋಹದಲ್ಲಿ ಮುಳುಗಿರ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಎಂಟ್ರಿ ಆಗುತ್ತೆ ನಮ್ಮ ರುಕ್ಮಿಣಿ ವಸಂತ್ ಅವ್ರದ್ದು. ಈ ಮೂವಿಯಲ್ಲಿ ಅವ್ರ ಹೆಸರು ಮೆಲಿಸಾ. ಮೆಲಿಸಾ ಬಂದು ನಿನ್ನ ಕೆಸಿನೋ ಇಂದ ಫ್ಯಾಮಿಲಿಗಳು ಹಾಳಾಗ್ತಾ ಇದಾವೆ, ಬಂದ್ಬಿಟ್ಟು ಸರಿ ಮಾಡು, ಈ ತರ ಕುಡ್ಕೊಂಡ್ ಬಿದ್ದಿರೋದಲ್ಲ ಅಂತ ಹೇಳ್ತಾಳೆ. ಇಲ್ಲಿಂದ ರಾಯ ಮತ್ತೆ ಮೆಲಿಸಾ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಮೆಲಿಸಾಗೆ ರಾಯ ಪ್ರೆಗ್ನೆಂಟ್ ಕೂಡ ಮಾಡ್ತಾನೆ. ಅವರಿಬ್ಬರಿಗೆ ಆಡಮ್ ಅಂತ ಚಿಕ್ಕ ಹುಡುಗ ಕೂಡ ಹುಟ್ಟುತ್ತಾನೆ. ರಾಯ ತನಗೆ ಹುಟ್ಟಿದ ಚಿಕ್ಕ ಪಾಪುವನ್ನ ಹಿಡ್ಕೊಂಡು ನೋಡ್ಬೇಕಾದ್ರೆ ಹೊರಗಡೆ ನೋಡ್ತಾನೆ ಕಿಟಕಿಯಿಂದ. ಕೆಳಗಡೆ ಅವನ ಮೊದಲ ಮಗ ಅಂದ್ರೆ ನಾಡಿಯಾ ಮಗ ನಿಂತ್ಬಿಟ್ಟು ರಾಯನನ್ನೇ ಗುರಾಯಿಸ್ತಾ ಇರ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ವರ್ಷಗಳ ನಂತರ ಮೊದಲ ಬಾರಿಗೆ ಇವಾಗ ರಾಯನ ಮೊದಲನೇ ಮಗ ಅಂದ್ರೆ ನಾಡಿಯನ ಮಗ ದೊಡ್ಡನಾಗಿದ್ದಾನೆ. ಅವನ ಹೆಸರು ಈಗ್ಲೂ ಕೂಡ ಟಿಕೆಟ್. ಅವನು ನೋಡೋದಕ್ಕೆ
ಸೇಮ್ ಥೇಟ್ ಅವ್ರ ಅಪ್ಪನ್ ತರನೇ ಇದ್ದಾನೆ. ತನ್ನ ಅಪ್ಪನ ಮೇಲೆ ರಿವೆಂಜ್ ತಗೋಬೇಕು ಅಂತ ಕಾಯ್ತಾ ಇದ್ದಾನೆ. ರಿವೆಂಜಿಗೋಸ್ಕರ ಮಗ ಕಸಿನೋಗಳನ್ನೆಲ್ಲ ಒಂದೊಂದಾಗಿ ಬ್ಲಾಸ್ಟ್ ಮಾಡ್ಕೊಂಡು ಬರ್ತಾನೆ ಅವ್ರ ಅಪ್ಪಂದು. ಒಂದು ದಿವಸ ರಾಯ ಮನೆಯಲ್ಲಿ ಕ್ರಿಸ್ಮಸ್ ಪಾರ್ಟಿ ನಡೀತಾ ಇರುತ್ತೆ. ಪಾರ್ಟಿಯಲ್ಲಿ ಸ್ಯಾಂಟಾ ಕ್ಲಾಸ್ ಗೆಟಪ್ ನಲ್ಲಿ ಬಂದ್ಬಿಟ್ಟು ರಾಯ ಮೇಲೆ ಅಟ್ಯಾಕ್ ಮಾಡ್ತಾನೆ. ರಾಯಗೆ ತನ್ನ ಮಗ ವಾಪಸ್ ಬಂದವನೆ, ನನಗೆ ರಿವೆಂಜ್ ತಗೋಬೇಕು ಅಂತ ಕಾಯ್ತಾ ಇದ್ದಾನೆ ಅಂತ ಭಯ ಸ್ಟಾರ್ಟ್ ಆಗುತ್ತೆ. ಮೆಲಿಸಾ ಹೆದರ್ಕೊಂಡ್ಬಿಟ್ಟು ತನ್ನ ಮಗ ಆಡಮ್ ನ ಹೊರಗಡೆ ಕರ್ಕೊಂಡು ಹೋಗ್ತಾಳೆ. ಹೊರಗಡೆ ತುಂಬಾ ಜನ ಇರ್ತಾರೆ. ಆದ್ರೆ ಅವಾಗ ನಾಡಿಯಾ ಮಗ ಬಂದ್ಬಿಟ್ಟು ಆಡಮ್ ನ ಕಿಡ್ನಾಪ್ ಮಾಡ್ತಾನೆ. ನಿನ್ನ ಎರಡನೇ ಮಗ ಆಡಮ್ ನನ್ ಕಬ್ಜಾದಲ್ಲಿ ಇದ್ದಾನೆ, ಲೇಕ್ ಹತ್ರ ಇದ್ದಾನೆ ಅಂತ ಹೇಳಿದಾಗ ರಾಯ ಓಡ್ಬಿಟ್ಟು ಆಡಮ್ ನ ಸೇವ್ ಮಾಡಕ್ಕೆ ಹೋಗ್ತಾನೆ. ಈಗ ನಡೆಯುತ್ತೆ ವೈಲೆಂಟ್ ಫೈಟ್. ಯಾರ ಮಧ್ಯ ಅಂತಂದ್ರೆ ರಾಯ ಮತ್ತೆ ಅವನ ಮಗನ ಮಧ್ಯ. ರಾಯ ತನ್ನ ಮಗ ಟಿಕೆಟ್ ಗೆ ಸರಿಯಾಗಿ ಹೊಡಿತಾನೆ, ಆದ್ರೆ ಕೊಲ್ಲೋದಿಲ್ಲ. ರಾಯ ಹೇಳ್ತಾನೆ, ನಿನ್ನ ಅಮ್ಮ ಗಂಗನ ಕೊಂದ್ಲು, ಅದಕ್ಕೆ ಅವಳ ಮೇಲೆ ನನಗೆ ದ್ವೇಷ. ಇದನ್ ಕೇಳಿಸ್ಕೊಂಡ್ಬಿಟ್ಟು ಮಗ ಟಿಕೆಟ್ ಸೈಕೋ ತರ ನಗ್ತಾನೆ. ಹೇಳ್ತಾನೆ, ಗಂಗಾ ಸತ್ತಿದ್ದು ನಾಡಿಯಾ ಇಂದ ಅಲ್ಲ, ನಾಡಿಯಾ ಬುಲೆಟ್ ಹೊಡೆದ್ಲು ಅಷ್ಟೇ, ಆದ್ರೆ ಗಂಗನ್ನ ಕೊಂದಿದ್ದು ನೀನು ಅವಳನ್ನ ಒಂಟಿಯಾಗಿ ಬಿಟ್ಟಿದ್ದಕ್ಕೆ ಅವಳು ಸತ್ತಿದ್ದು ಅಂತ ರಿಯಾಲಿಟಿ ಚೆಕ್ ಕೊಡ್ತಾನೆ. ರಾಯಗೆ ಈ ಸತ್ಯ ತಡ್ಕೊಳಕ್ಕೆ ಆಗಲ್ಲ, ಅವನಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ತೀವ್ರ ಪ್ಯಾನಿಕ್ ಅಟ್ಯಾಕ್ ಆಗ್ಬಿಡ್ತಾನೆ. ಆದ್ರೆ ಅಷ್ಟರಲ್ಲಿ ಸ್ವಲ್ಪ ಜನ ಕಮಾಂಡೋಸ್ ಬರ್ತಾರೆ. ಆ ಒಂದು ಕಮಾಂಡೋಸ್ ನ ಕರ್ಕೊಂಡ್ ಬಂದಿದ್ದು ಮೆಲಿಸಾ. ಯಾಕಂದ್ರೆ ಅವಳಿಗೆ ತನ್ನ ಮಗ ಆಡಮ್ ನ ಸೇವ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ರಾಯ ಬಿಡೋದಿಲ್ಲ, ನನ್ನ ಮಗ ನನ್ ಜೊತೆಗೆ ಬರ್ತಾನೆ ಅಂತ ಎಲ್ಲ ಕಮಾಂಡೋಸ್ಗೂ ಸಾಯಿಸ್ಬಿಡ್ತಾನೆ. ಆದ್ರೆ ಸ್ವಲ್ಪ ಜನ ಕಮಾಂಡೋಸ್ ಹಿಡ್ಕೊಂಡ್ಬಿಡ್ತಾರೆ. ಆದ್ರೆ ಅವಾಗ ಅಲ್ಲಿ ಎಂಟ್ರಿ ಆಗುತ್ತೆ ರಾಯನ ಮಗ ಟಿಕೆಟ್ ಇಂದು. ಅಪ್ಪ ಮತ್ತೆ ಮಗ ಇಬ್ರು ಸೇರ್ಕೊಂಡ್ಬಿಟ್ಟು ಎಲ್ಲಾ ಕಮಾಂಡೋಸ್ ನ ಸಾಯಿಸ್ಬಿಡ್ತಾರೆ. ರಾಯ ತನ್ನ ಎರಡನೇ ಮಗ ಆಡಮ್ ನ ಕರ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಮೊದಲನೇ ಮಗ ಟಿಕೆಟ್ ಅಡ್ಡ ಬರ್ತಾನೆ. ಅವಾಗ ನಾಡಿಯಾ ಮಗ ಟಿಕೆಟ್ ಹೇಳ್ತಾನೆ, ಅಪ್ಪ ನಂಗೂ ಕೂಡ ಕರ್ಕೊಂಡು ಹೋಗ್ಬಿಡ್ರಿ, ಇಷ್ಟೋ ತನಕ ನಾವಿಬ್ರು ಬಾಂಡ್ ಆದ್ವಿ ತಾನೆ, ಇವಾಗ ಮತ್ತೆ ಬಿಟ್ಟು ಹೋಗ್ತಾ ಇದೀರಲ್ವಾ. ಆದ್ರೆ ರಾಯ ಕರ್ಕೊಂಡು ಹೋಗಲ್ಲ, ಮತ್ತೆ ಬೈತಾನೆ. ಅವಾಗ ಟಿಕೆಟ್ ಗೆ ಸಖತ್ತಾಗಿ ಕೋಪ ಬಂದ್ಬಿಟ್ಟು ರಾಯನ್ ಹಣೆಗೆ ಬುಲೆಟ್ ಹೊಡೆದ್ಬಿಟ್ಟು ಸಾಯಿಸ್ಬಿಡ್ತಾನೆ. ಇವಾಗ ಟಿಕೆಟ್ ಇರುತ್ತಲ್ವಾ ಶೋಗಳ್ದು ಮೂವಿಗಳ್ದು, ಅವೆಲ್ಲ ಟಿಕೆಟ್ ಯಾವ ತರ ಅಂತಂದ್ರೆ ಯೂಸ್ ಮಾಡ್ಕೊಂಡಿದ ತಕ್ಷಣ ನಾವು ಹರಿದು ಬಿಸಾಕ್ ಬಿಡ್ತೀವಿ. ಸೊ ನಾಡಿಯಾ ಮಗಂಗೂ ಕೂಡ ಅದೇ ತರ ಅನ್ಸ್ಬಿಟ್ಟಿತ್ತು, ನಮ್ಮ ಅಪ್ಪ ರಾಯ ನಂಗೆ ಟಿಕೆಟ್ ತರ ಯೂಸ್ ಮಾಡ್ಕೊಂಡಿದ್ದಾನೆ ಅಂತ, ಅದಕ್ಕೆ ತನ್ನ ಹೆಸರು ಟಿಕೆಟ್ ಅಂತ ಹೇಳ್ಕೊತಾನೆ. ಇವಾಗ ಟಿಕೆಟ್ ರಾಯನ ಸಾಯಿಸ್ಬಿಟ್ಟಿದ್ದಾನೆ. ಆದ್ರೆ ಆಡಮು ಅಲ್ಲೇ ಇದ್ದ, ಡ್ಯಾಡಿ ಡ್ಯಾಡಿ ಅಂತ ಕೂಗ್ತಾ ಇರ್ತಾನೆ. ಈಗ ಮತ್ತೆ ಒಂದು ಶಾಕಿಂಗ್ ಸೀನ್ ಬರುತ್ತೆ. ಆಕ್ಚುಲಿ ರಾಯ ಕಂಡ್ಬಿಟ್ಬಿಡ್ತಾನೆ, ರಾಯ ಸತ್ತೇ ಇಲ್ಲ. ಇವಾಗ ಇಲ್ಲಿ ಏನಾಗಿದೆ ಅಂತಂದ್ರೆ ರಾಯ ಹಣೆಗೆ ಶೂಟ್ ಮಾಡಿದಾನೆ ಟಿಕೆಟ್, ಆದ್ರೂ ಕೂಡ ರಾಯ ಎದ್ ನಿಂತಿದ್ದಾನೆ. ಇಲ್ಲೇ ಸಿನಿಮಾದ ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ ರಿವೀಲ್ ಆಗೋದು. ಇಷ್ಟೊತ್ತು ಜೊತೆಯಲ್ಲಿದ್ದ ಆ ಸೈಕೋ ಮಗ ಟಿಕೆಟ್ ರಿಯಲ್ಲೇ ಅಲ್ಲ, ಅದು ನಮ್ಮ ರಾಯನ ಇಮ್ಯಾಜಿನೇಷನ್ ಅಷ್ಟೇ, ಇಲ್ಯೂಷನ್ ಅಷ್ಟೇ. ರಾಯಂಗೆ ತಲೆ ಕೆಟ್ಟ ಹೋಗಿರುತ್ತೆ, ಅವನಿಗೆ ಸ್ಪ್ಲಿಟ್ ಪರ್ಸನಾಲಿಟಿ ಡಿಸಾರ್ಡರ್ ಇರುತ್ತೆ. ನಮಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಅವತ್ತು ರಾಯ ತನ್ನ ಮಗ ಟಿಕೆಟ್ ನ ಕಾರಲ್ಲಿ ಕರ್ಕೊಂಡು ಹೋಗಿದ್ನಲ್ವಾ, ಅವತ್ತು ಟಿಕೆಟ್ ಕಾರಿನ ಜೊತೆ ನೀರಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ. ರಾಯ ಕಾರಿನ ಡೋರ್ ನ ಎಷ್ಟೇ ತೆಗಿಯೋಕೆ ಟ್ರೈ ಮಾಡಿದ್ರು ಕೂಡ ಆ ಮಗು ಸತ್ತೋಗ್ಬಿಟ್ಟಿರ್ತಾನೆ. ತಾನೇ ಸ್ವಂತ ಮಗುನ ಕೊಂದೆ ಅನ್ನೋ ಒಂದು ಗಿಲ್ಟ್ ಇರುತ್ತಲ್ವಾ, ಅದು ರಾಯನ ಹುಚ್ಚುನಾಗಿ ಮಾಡ್ಬಿಡ್ತು. ಆ ನಾಡಿಯ ಮಗನೇ ಟಿಕೆಟ್ ಕಣ್ಣಿಗೆ ಇಲ್ಯೂಷನ್ ತರ ಕಾಣಿಸ್ತಾ ಇದ್ದ. ಇದು ಎಲ್ಲ ರಾಯಂಗೆ ಅರ್ಥ ಆಗುತ್ತೆ. ಅರ್ಥ ಆಗಿದ ತಕ್ಷಣ ಮೆಲಿಸಾಗೆ ಹೇಳ್ತಾನೆ, ಆಡಮ್ನ ಕರ್ಕೊಂಡು ಇಲ್ಲಿಂದ ಹೋಗ್ಬಿಡು, ನನ್ ಜೊತೆಗಿದ್ರೆ ಅವನು ಸೇಫ್ ಆಗಿರೋದಿಲ್ಲ. ಇದೇ ಟೈಮಿಗೆ ಚೀನಾದಿಂದ ಬಂದ 100 ಎನಿಮೀಸ್ ರಾಯನ್ನ ಕೊಲ್ಬೇಕು ಅಂತ ಬಂದಿದ್ದಾರೆ. ಇವನಿಗೆ ಅವರೆಲ್ಲ ಜೋಕರ್ಸ್ ತರ ಕಾಣಿಸ್ತಾ ಇದ್ದಾರೆ. ಇದು ಕೂಡ ಒಂದು ಡಿಸಾರ್ಡರ್. ರಾಯ ಇಷ್ಟು ತಲೆ ಕೆಟ್ಟಿದ್ರು ಕೂಡ ಅವನು ಬಿಡೋದಿಲ್ಲ, ಎಲ್ರಿಗೂ ಕೂಡ ಸಾಯಿಸ್ಕೊಂಡೇ ಬರ್ತಾ ಇದ್ದಾನೆ. ಈಗ ಅಲ್ಲಿ ಜಗಳಾಡ್ತಾ ಇದ್ದಾರೆ. ಅದೊಂದು ಕಂಪ್ಲೀಟ್ ಸ್ನೋಯಿ ಏರಿಯಾ, ಅಂದ್ರೆ ಹಿಮದ ಇಲಾಖೆ. ಈಗ ಆ ಒಂದು ಹಿಮದಲ್ಲಿ ಅವಲಾಂಚಿ ಅಂದ್ರೆ ಒಂದು ಲ್ಯಾಂಡ್ ಸ್ಲೈಡ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಹಿಮ ಕುಸಿತ ಅಂತ ಕೂಡ ಕರಿಬಹುದು. ಹಿಮದಲ್ಲಿ ಮುಳುಗೋ ಟೈಮ್ ನಲ್ಲಿ ಮತ್ತೆ ಇವನ ಕಣ್ಣಿಗೆ ಇಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇವಾಗ ನಾಡಿಯ ಮಗ ಚಿಕ್ಕ ವಯಸ್ಸಿನಲ್ಲಿ ಇರೋ ತರ ರೂಪದಲ್ಲಿ ಇವನ ಕಣ್ಣೆದುರು ಪ್ರಕಟ ಆಗ್ತಾನೆ. ಇವನು ತನಗೆ ಗಿಲ್ಟ್ ಅರಿವಾಗ್ಬಿಟ್ಟು ಆ ಹ್ಯಾಲುಸಿನೇಟ್ ಮಾಡ್ತಿದ್ನಲ್ಲ ಆ ಮಗುನ ಹಗ್ ಮಾಡೋದಕ್ಕೋಸ್ಕರ ಕೈನ ಓಪನ್ ಮಾಡ್ತಾನೆ. ಹ್ಯಾಲುಸಿನೇಟ್ ಮಾಡ್ತಿದ್ನಲ್ಲ ಮಗ, ಆ ಮಗ ಕೂಡ ಓಡ್ಕೊಂಡು ಖುಷಿಯಿಂದ ಅಪ್ಪನ್ನ ಹಗ್ ಮಾಡೋದಕ್ಕೆ ಬರ್ತಾನೆ. ಹಗ್ ಮಾಡೋ ಟೈಮ್ ಅಲ್ಲೇ ಆ ಒಂದು ಹಿಮ ಕೂಡ ಬರುತ್ತೆ. ಆ ಒಂದು ಹಿಮ ಕುಸಿತದಿಂದ ನಮ್ಮ ಹೀರೋ ಸತ್ತು ಹೋಗ್ತಾನೋ ಇಲ್ವೋ ಅದನ್ನ ತೋರಿಸಿಲ್ಲ. ಇಲ್ಲಿಗೆ ಈ ಒಂದು ಮೂವಿ ಸ್ಟೋರಿ ಎಂಡ್ ಆಗುತ್ತೆ. ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು ಟಾಕ್ಸಿಕ್ ಮೂವಿಯ ಕಂಪ್ಲೀಟ್ ಸ್ಟೋರಿ ಮತ್ತೆ ಎಕ್ಸ್ಪ್ಲನೇಷನ್. ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಅದ್ರ ಬೇರೆ ವಿಡಿಯೋದ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.